ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾವು ಬದನೆಯನ್ನು ಈಗ ಪ್ರಮುಖ ಕ್ಷೇತ್ರದಲ್ಲಿ ಬೆಳೆಯೋಕ್ಕೆ ಮುಂಚೆ ಸಸಿಗಳನ್ನು ನಾವು ಬೆಳೆಸಬೇಕಾಗ್ತದೆ. ಹಾಗೆ ಸಸಿಗಳನ್ನು ಬೆಳೆಸಲಿಕ್ಕೆ ನಮಗೆ 2 ಮಡಿಗಳು, ಈ ರೀತಿ ಮಡಿಗಳನ್ನು ಮಾಡಬೇಕಾಗುತ್ತೆ. ಏರು ಮಡಿಗಳು ಅಂದರೆ 25 ಅಡಿ ಉದ್ದ, 3 ಅಡಿ ಅಗಲ ಮತ್ತು ಒಂದು 4 ಇಂಚು ಎತ್ತರನ ಮಡಿಗಳು ಮಾಡಬೇಕಾಗುತ್ತೆ. ಆ ಮಡಿಗಳ ಜೊತೆಗೆ ಆ ಮಡಿ ಮಾಡೋಕ್ಕಿಂತ ಮುಂಚೆ ನಾವು ಗೊಬ್ಬರ ಒಂದು 20 kg ಗೊಬ್ಬರವನ್ನು ಒಂದು ಮಡಿಗೆ ಕೊಟ್ಟಿಗೆ ಗೊಬ್ಬರ ಹಾಕಿ ಮಿಶ್ರ ಮಾಡಬೇಕು. ಅದೇ ರೀತಿ 15 ಸುಫಲ ಗೊಬ್ಬರವನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಅದಕ್ಕಿಂತ ಮುಂಚೆ ಒಂದು 6 ವಾರ ಈ ಮಡಿಗಳ ಮೇಲೆ ಒಂದು ಪಾಲಿಥೀನ್ ದಪ್ಪ ಒಂದು 300 ಗೇಜಿನ ಪಾಲಿಥೀನನ್ನು ಹಾಕಿ ಇದು ಮಾಡೋದ್ರಿಂದ ಯಾವುದೇ ಶಿಲೀಂಧ್ರ ರೋಗ ಇದ್ದರೂ ಕೂಡ ಅದರಲ್ಲಿ ಸತ್ತೋಗುತ್ತೆ. ನಂತರದಲ್ಲಿ ನಾವು ಬಿತ್ತನೆ ಕೆಲಸವನ್ನು ಮಾಡೋದ್ರಿಂದ ಆರೋಗ್ಯವಾಗಿ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಇಲ್ಲಿ ಬೀಜವನ್ನು ಹಾಕುವಾಗ ಫಸ್ಟು ಬೀಜ ತುಂಬ ಸಣ್ಣದಿರೋದ್ರಿಂದ ಮರಳು ಅಥವಾ ಮಣ್ಣಿನ ಜೊತೆಗೆ ಮಿಶ್ರ ಮಾಡಿ ಬೀಜವನ್ನು ನಾಟಿ ಮಾಡಿದ್ರೆ ಅಂತರವನ್ನು ಕಾಪಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಇಲ್ಲಿ 3 ಇಂಚು ಸಾಲುಗಳನ್ನು ಮಾಡಬೇಕು. ಸಾಲುಗಳು ಮಾಡಿ ಆ ಸಾಲುಗಳೊಳಗೆ ಸಣ್ಣ ಸಣ್ಣ ಗುಳಿ ಮಾಡಿ ಗುಳಿನಲ್ಲಿ ನಾವು ಬೀಜಗಳನ್ನು ಹಾಕಬೇಕಾಗ್ತದೆ. ರೋಸೆಡ್ ಕ್ಯಾನಲ್ಲಿ ನೀರನ್ನು ಹಾಗಾಗಿ ಹಾಕ್ತಾ ಹೋದಾಗೆ ಒಂದು 2 ವಾರದಲ್ಲಿ ನಮಗೆ ಸಸಿಗಳು ಬರೋಕ್ಕೆ ಶುರು ಆಗುತ್ತೆ. ನಂತರದಲ್ಲಿ ಸಸಿ ಚೆನ್ನಾಗಿ ಬೆಳೆದಾದ್ಮೇಲೆ ಪ್ರಮುಖ ಕ್ಷೇತ್ರಕ್ಕೆ ನಾವು ನಾಟಿ ಮಾಡಬೇಕಾಗ್ತದೆ. ಸಸಿ ಮಡಿ ಮಾಡೋ ವಿಧಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.